ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಒಡಿಶಾದ ಕೆಂಜೋಹಾರ್ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಅನಕ್ಷರಸ್ಥ ಬುಡಕಟ್ಟು ಸಮುದಾಯದ ವ್ಯಕ್ತಿಯೊಬ್ಬ ತನ್ನ ಮೃತ ಸಹೋದರಿಯ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನು ಹಿಂಪಡೆಯಲು ಆಕೆಯ ಅಸ್ಥಿಪಂಜರವನ್ನೇ ಬ್ಯಾಂಕ್ಗೆ ಹೊತ್ತು ತಂದಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಮರಣ ಪ್ರಮಾಣ ಪತ್ರ ಮತ್ತು ಇತರ ದಾಖಲೆ ತರುವಂತೆ ಸೂಚಿಸಿದ್ದರು. ಆದರೆ ನಿಯಮಗಳ ಬಗ್ಗೆ ಅರಿವಿಲ್ಲದ ಹಾಗೂ ದಾಖಲೆಗಳನ್ನು ಒದಗಿಸಲು ಅಸಮರ್ಥನಾದ ಜೀತು ನೇರವಾಗಿ ಆಕೆಯ ಸಮಾಧಿಯನ್ನು ಅಗೆದು ಅಸ್ಥಿಪಂಜರವನ್ನು ಹೊರತೆಗೆದು ಬ್ಯಾಂಕ್ಗೆ ತಂದಿದ್ದಾನೆ. ಕೆಂಜೋಹಾರ್ ಜಿಲ್ಲೆಯ ಪಟ್ನಾ ತಾಲೂಕಿನ ಮಲಿಪೋಸಿಯಲ್ಲಿರುವ ಒಡಿಶಾ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ಈ ಘಟನೆ ನಡೆದಿದೆ. ಡಯನಾಲಿ ಗ್ರಾಮದ 50 ವರ್ಷದ ಜೀತು ಮುಂಡಾ ಎಂಬಾತನ ಹಿರಿಯ ಸಹೋದರಿ ಕಾರ್ಲಾ ಮುಂಡಾ 56 ವರ್ಷ ಅನಾರೋಗ್ಯದಿಂದಾಗಿ ಜನವರಿ 26ರಂದು ಮೃತಪಟ್ಟಿದ್ದರು. ಆಕೆ ತನ್ನ ದನಗಳನ್ನು ಮಾರಾಟ ಮಾಡಿ ಬಂದಿದ್ದ 20,000 ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದ್ರು. ಇದೇ ಹಣವನ್ನು ಪಡೆಯಲು ಜೀತು ಬ್ಯಾಂಕ್ಗೆ ಬಂದಿದ್ದ. ಕಾರ್ಲಾ ಮುಂಡಾ ನಿಧನದ ನಂತರ ಆಕೆಯ ಖಾತೆಯಲ್ಲಿದ್ದ ಹಣವನ್ನು ಪಡೆದುಕೊಳ್ಳಲು ಬೇರೆ ಯಾವುದೇ ಕಾನೂನುಬದ್ಧ ವಾರಸುದಾರ ಇರಲಿಲ್ಲ. ಹೀಗಾಗಿ ಜೀತು ಮುಂಡಾ ಕೆಲವು ದಿನಗಳ ಹಿಂದೆ ಬ್ಯಾಂಕ್ಗೆ ಹೋಗಿ ಹಣ ಕೇಳಿದ್ದ. ತಾನು ಹಣಕ್ಕಾಗಿ ಹಲವು ಬಾರಿ ಬ್ಯಾಂಕ್ಗೆ ಅಲೆದಾಡಿದ್ದೇನೆ, ಆದರೆ ಅಲ್ಲಿನ ಸಿಬ್ಬಂದಿ ಹಣ ಬೇಕಾದರೆ ಖಾತೆದಾರರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಆಕೆ ಮೃತಪಟ್ಟಿದ್ದಾಳೆ ಎಂದು ಹೇಳಿದರೂ ಅವರು ಕೇಳಲಿಲ್ಲ. ಆಕೆಯನ್ನ ಕರೆದುಕೊಂಡು ಬರಲೇಬೇಕೆಂದು ಪಟ್ಟು ಹಿಡಿದರು. ಹೀಗಾಗಿ ಹತಾಶನಾಗಿ ಆಕೆಯ ಸಾವಿನ ಪುರಾವೆಯಾಗಿ ಸಮಾಧಿಯನ್ನಾಗಿದ್ದು ಅಸ್ಥಿಪಂಜರವನ್ನು ತಂದಿದ್ದೇನೆ ಎಂದು ಜೀತು ಪತ್ರಕರ್ತರ ಮುಂದೆ ನೋವು ತೋಡ್ಕೊಂಡಿದ್ದಾನೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಪಟ್ನಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕಿರಣ್ ಪ್ರಸಾದ್ ಸಾಹು, ಜೀತು ಮುಂಡಾ ಅನಕ್ಷರಸ್ಥ ಬುಡಕಟ್ಟು ವ್ಯಕ್ತಿಯಾಗಿದ್ದು ಅವನಿಗೆ ಕಾನೂನುಬದ್ಧ ವಾರಸುದಾರ ಅಥವಾ ನಾಮಿನಿ ಎಂದರೆ ಏನೆಂದು ತಿಳಿದಿಲ್ಲ ಎಂದಿದ್ದಾರೆ. ಮೃತ ವ್ಯಕ್ತಿಯ ಖಾತೆಯಿಂದ ಹಣ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಅವನಿಗೆ ಅರ್ಥ ಮಾಡಿಸುವಲ್ಲಿ ಬ್ಯಾಂಕ್ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರದೇಶದ ಕಟ್ನಿಯಲ್ಲಿ ಸರ್ಕಾರಿ ರೈಲ್ವೆ ಪೊಲೀಸರು 155 ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು 8 ಶಿಕ್ಷಕರನ್ನ ಬಾಲಕಾರ್ಮಿಕ ಶಂಕೆಯ ಮೇಲೆ ಬಂಧಿಸಿದ್ದಾರೆ. 6 ರಿಂದ 15 ವರ್ಷದೊಳಗಿನ ಈ ಮಕ್ಕಳು ಬಿಹಾರದಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಶಾಲೆಗಳು ಮತ್ತು ಮದರಸಗಳಿಗೆ ಪ್ರಯಾಣಿಸುತ್ತಿದ್ದಾಗ ಏಪ್ರಿಲ್ 11ರಂದು ಅವರನ್ನು ತಡೆ ಹಿಡಿಯಲಾಯಿತು ಎಂದು ಮಕ್ತೂಬ್ ಮೀಡಿಯಾ ವರದಿ ಮಾಡಿದೆ. ಅವರನ್ನ ಜಬಲ್ಪುರ ಮತ್ತು ಕಟ್ನಿಯ ಆಶ್ರಯ ಮನೆಗಳಲ್ಲಿ ಸುಮಾರು 2 ವಾರಗಳ ಕಾಲ ಇರಿಸಲಾಗಿತ್ತು. ನಂತರ ಏಪ್ರಿಲ್ 25ರಂದು ಬಿಹಾರದ ಸೀಮಾಂಚಲ್ ಪ್ರದೇಶದ ಅವರ ಮನೆಗಳಿಗೆ ಹಿಂತಿರುಗಿಸಲಾಯಿತು. ಸೋಮವಾರ ಬಿಹಾರದ ಅರಾರಿಯಾದಲ್ಲಿ ಮುಸ್ಲಿಂ ಕುಟುಂಬಗಳಿಂದ ಬಂದ ಹಲವಾರು ಪೋಷಕರು ಪತ್ರಿಕಾಗೋಷ್ಠಿಯನ್ನು ಕರೆದರು. ಜಿಆರ್ಪಿ ಕೋಮು ಪಕ್ಷಪಾತದಿಂದ ವರ್ತಿಸುತ್ತಿದೆ ಎಂದು ಆರೋಪಿಸಿದರು ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಪ್ರಯಾಣಿಸುವ ಮಕ್ಕಳ ಚಿಕಿತ್ಸೆಯನ್ನು ಪರಿಹರಿಸಲು ಪರಿಹಾರ ಮತ್ತು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಒತ್ತಾಯಿಸಿದ್ದಾರೆ. ಆದಾಗ್ಯೂ ಮಕ್ಕಳನ್ನು ಬಾಲಕಾರ್ಮಿಕರನ್ನಾಗಿ ಮಾಡಲು ಮಹಾರಾಷ್ಟ್ರದ ಲಾತೂರ್ಗೆ ಕರೆದೊಯ್ಯಲಾಗುತ್ತಿದೆ ಎಂಬ ಅನುಮಾನದ ಆಧಾರದ ಮೇಲೆ ಈ ಹಸ್ತಕ್ಷೇಪ ನಡೆದಿದೆ ಎಂದು ಪೊಲೀಸ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸರು ಮುಸ್ಲಿಂ ವಿರೋಧಿ ಪಕ್ಷಪಾತವನ್ನು ಹೊಂದಿದ್ದಾರೆಂದು ಆರೋಪಿಸಿದ್ದಾರೆ. ಮಕ್ಕಳನ್ನು ಅವರ ಧಾರ್ಮಿಕ ಗುರುತಿನ ಕಾರಣದಿಂದಾಗಿ ಗುರಿಯಾಗಿಸಲಾಗಿದೆ ಮತ್ತು ಪೋಷಕರು ಕಟ್ನಿ ತಲುಪಿದ ನಂತರವೂ ಅಧಿಕಾರಿಗಳು ಅವರನ್ನು ಬಿಡುಗಡೆ ಮಾಡುವುದನ್ನು ವಿಳಂಬ ಮಾಡಿದ್ದಾರೆ ಎಂದು ಪೋಷಕರು ಹೇಳಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಕಿಸ್ತಾನಕ್ಕೆ ನೀಡಿದ್ದ $3.5 ಬಿಲಿಯನ್ ಸಾಲವನ್ನು ಹಠಾತ್ತನೆ ವಾಪಸ್ ಪಡೆದಿದೆ. ಅಮೆರಿಕ ಇರಾನ್ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಪಾತ್ರದ ಕುರಿತು ಜಂಬ ಕೊಚ್ಚಿಕೊಳ್ಳುತ್ತಿದ್ದ ಪ್ರಧಾನಿ ಶೆಹಬಾಜ್ ಶರೀಫ್ ಸಾಲ ಮರುಪಾವತಿಗಾಗಿ ಯುಎಇ ಹೇರಿದ ಒತ್ತಡಕ್ಕೆ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಪಾಕಿಸ್ತಾನದ ವಿದೇಶಿ ವಿನಿಮಯ ಮೀಸಲು ಈಗಾಗಲೇ ಒತ್ತಡದಲ್ಲಿದ್ದು $7 ಬಿಲಿಯನ್ ಅಮೆರಿಕನ್ ಮೊತ್ತದ ಐಎಂಎಫ್ ಬೇಲ್ಔಟ್ ಕಾರ್ಯಕ್ರಮಕ್ಕೆ ಕಾದು ಕುಳಿತಿದೆ. ಈ ಮಧ್ಯೆ ಅಬುಧಾಬಿ ತಕ್ಷಣದ ಮರುಪಾವತಿಗಾಗಿ ಒತ್ತಡ ಹೇರಿದ್ದು ಇಸ್ಲಾಮಾಬಾದ್ ಈ ಒತ್ತಡವನ್ನು ಮುಚ್ಚಿಟ್ಟುಕೊಂಡು ಇದು ಕೇವಲ ವಾಡಿಕೆಯ ಹಣಕಾಸು ವಹಿವಾಟು ಎಂದು ಸಾರ್ವಜನಿಕ ಹೇಳಿಕೆ ನೀಡಿದೆ. ಪಾಕಿಸ್ತಾನದ ಮಾಧ್ಯಮ ವರದಿಗಳ ಪ್ರಕಾರ ಯುಎಇ ಮಾಡಿರುವ ಈ ಅನಿರೀಕ್ಷಿತ ಸಾಲ ಮರುಪಾವತಿ ಬೇಡಿಕೆ ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್ ಮೀಸಲು ನಿಧಿಯ ಸುಮಾರು 1/5 ಭಾಗದಷ್ಟು ಖಾಲಿಯಾಗುವ ಅಪಾಯವನ್ನುಂಟು ಮಾಡಿದೆ. ಇದು ಮಾರ್ಚ್ನಲ್ಲಿ ಸುಮಾರು $16.4 ಬಿಲಿಯನ್ ನಷ್ಟಿದ್ದು ಅಬುಧಾಬಿ ಅಭಿವೃದ್ಧಿ ನಿಧಿಗೆ ಅಂತಿಮ $1 ಬಿಲಿಯನ್ ಕಂತು ಸೇರಿದಂತೆ ಪೂರ್ಣ $3.45 ಬಿಲಿಯನ್ ಹಣವನ್ನು ಪಾಕಿಸ್ತಾನ ಈಗ ಮರುಪಾವತಿಸಲಾಗಿದೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ತಿಳಿಸಿದೆ. ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪಾಕಿಸ್ತಾನ ಎಲ್ಲರಿಂದಲೂ ಸಾಲದ ಭಿಕ್ಷೆ ಕೇಳುತ್ತಿದೆ ಎಂದು ಹೇಳಿಕೆ ನೀಡಿದ್ದರು. ಅದಕ್ಕೆ ಪೂರಕವಾಗಿ ಐಎಂಎಫ್ ಪ್ರತಿ ಬಾರಿ ಸಾಲ ನೀಡುವಾಗಲೂ ಪಾಕಿಸ್ತಾನಕ್ಕೆ ಕಠಿಣ ಷರತ್ತುಗಳನ್ನು ವಿಧಿಸುತ್ತದೆ. ಸದ್ಯ ಯುಎಇಗೆ ನೀಡಿದ ಸಾಲದ ಮರುಪಾವತಿಯಿಂದ ಪಾಕಿಸ್ತಾನದ ರೂಪಾಯಿ ಮೌಲ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಮೇ 1ರಿಂದ ಭಾರತದಾದ್ಯಂತ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಮತ್ತು ವಿತರಣೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಜಾರಿಗೆ ಬರಲಿದ್ದು ಇದು ಲಕ್ಷಾಂತರ ಕುಟುಂಬಗಳ ಮೇಲೆ ಪ್ರಭಾವ ಬೀರಲಿದೆ. ಹೊಸ 3 ನಿಯಮ ಜಾರಿಗೆ ಬರಲಿದೆ. ಸಬ್ಸಿಡಿ ಗ್ಯಾಸ್ ಕಾಳಸಂತೆಕೋರರ ಪಾಲಾಗುವುದನ್ನು ಮತ್ತು ಅಕ್ರಮ ದಾಸ್ತಾನು ಮಾಡುವುದನ್ನು ತಡೆಯಲು ಈ ಹೊಸ ನಿಯಮ ಜಾರಿಗೆ ತರಲಾಗುತ್ತಿದೆ.
ನಗರ ಪ್ರದೇಶಗಳಲ್ಲಿ 2 ಎಲ್ಪಿಜಿ ಬುಕ್ಕಿಂಗ್ಗಳ ನಡುವಿನ ಅಂತರವನ್ನು 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅಂತರವನ್ನು 45 ದಿನಗಳಿಗೆ ವಿಸ್ತರಿಸಲಾಗಿದೆ. ನಿಗದಿತ ದಿನಗಳಿಗಿಂತ ಮುಂಚಿತವಾಗಿ ಬುಕ್ ಮಾಡಲು ಪ್ರಯತ್ನಿಸಿದರೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ಆ ಬುಕ್ಕಿಂಗ್ ಅನ್ನು ತಡೆಹಿಡಿಯುತ್ತದೆ. ಮೇ 1ರಿಂದ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಕಡ್ಡಾಯವಾಗಲಿದೆ. ಗ್ರಾಹಕರು ಸಿಲಿಂಡರ್ ಬುಕ್ ಮಾಡಿದಾಗ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿಪಿ ಬರುತ್ತದೆ. ಡೆಲಿವರಿ ಬಾಯ್ಗೆ ಈ ಒಟಿಪಿ ನೀಡಿದರಷ್ಟೇ ಸಿಲಿಂಡರ್ ಕೈ ಸೇರಲಿದೆ. ಗ್ಯಾಸ್ ಅಕ್ರಮಗಳನ್ನು ತಡೆಯಲು ಈಗಾಗಲೇ 94.5% ಎಲ್ಪಿಜಿ ವಿತರಣೆಯನ್ನು ಈ ಕೋಡ್ ಮೂಲಕವೇ ಮಾಡಲಾಗುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಮೇ 1ರ ಬದಲಾವಣೆಗಳಿಗೂ ಮುನ್ನ ಗ್ರಾಹಕರು ತಮ್ಮ ಎಲ್ಪಿಜಿ ಖಾತೆಗೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಜೊತೆಗೆ ತಮ್ಮ ಮುಂದಿನ ಬುಕಿಂಗ್ ದಿನಾಂಕ ಯಾವಾಗ ಬರುತ್ತದೆ ಎಂಬುದನ್ನು ಮೈ ಎಲ್ಪಿಜಿ ಪೋರ್ಟಲ್ನಲ್ಲಿ ಪರಿಶೀಲಿಸಿಕೊಳ್ಳುವಂತೆ ತೈಲ ಕಂಪನಿಗಳು ಸಲಹೆ ನೀಡಿವೆ. ಗುಜರಾತ್ನ ಪುರಸಭೆ ನಿಗಮಗಳು, ಪುರಸಭೆಗಳು, ಜಿಲ್ಲಾ ಪಂಚಾಯತ್ಗಳು ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. ಆದರೆ ಕಾಂಗ್ರೆಸ್ ಸಾಕಷ್ಟು ಹಿಂದುಳಿದಿದೆ. ಈ ಫಲಿತಾಂಶಗಳು ಗುಜರಾತ್ ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ಹಿಡಿತವನ್ನು ತೋರಿಸುತ್ತವೆ. 84 ಪುರಸಭೆಗಳ 2030 ಸ್ಥಾನಗಳಲ್ಲಿ ಬಿಜೆಪಿ 1791 ಸ್ಥಾನಗಳನ್ನು ಗೆದ್ರೆ ಕಾಂಗ್ರೆಸ್ 414 ಮತ್ತು ಇತರರು 144 ಸ್ಥಾನಗಳನ್ನು ಗಳಿಸಿದರು. 34 ಜಿಲ್ಲಾ ಪಂಚಾಯತ್ಗಳ 1090 ಸ್ಥಾನಗಳಲ್ಲಿ ಬಿಜೆಪಿ 568 ಸ್ಥಾನಗಳನ್ನು ಗೆದ್ರೆ ಕಾಂಗ್ರೆಸ್ 77 ಮತ್ತು ಇತರರು 30 ಸ್ಥಾನಗಳನ್ನು ಗೆದ್ದರು. 260 ತಾಲೂಕು ಪಂಚಾಯಿತಿಗಳ 5234 ಸ್ಥಾನಗಳಲ್ಲಿ ಬಿಜೆಪಿ 2397 ಸ್ಥಾನಗಳನ್ನು ಗಳಿಸಿತು. ಕಾಂಗ್ರೆಸ್ 591 ಸ್ಥಾನಗಳನ್ನು ಗೆದ್ರೆ ಇತರರು 329 ಸ್ಥಾನಗಳನ್ನು ಪಡೆದರು. ಈ ಫಲಿತಾಂಶಗಳು ಗುಜರಾತ್ನ ನಗರ ಕೇಂದ್ರಗಳಲ್ಲಿ ಬಿಜೆಪಿಯ ಸಂಘಟನಾತ್ಮಕ ಬಲವನ್ನು ಬಲಪಡಿಸಿವೆ. ಸೂರತ್ ಮತ್ತು ಜಾಮ್ನಗರದಲ್ಲಿ ಕೆಲವು ಸ್ಥಾನಗಳನ್ನು ಮೀರಿ ಆಪ್ನ ಸೀಮಿತ ಉಪಸ್ಥಿತಿ ಮತ್ತು ಕಾಂಗ್ರೆಸ್ನ ಚದುರಿದ ಲಾಭಗಳು ರಾಜ್ಯದ ರಾಜಕೀಯ ಭೂದೃಶ್ಯದಲ್ಲಿ ಹೆಚ್ಚುತ್ತಿರುವ ಅಂತರವನ್ನು ಸೂಚಿಸುತ್ತವೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.